ಹಲೋ ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆಫೀಸ್ ಗೋಯಿಂಗ್ ಮೇಕಪ್ ಹೇಗೆ ಮಾಡೋದು ಅಂತ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ. ಅದಕ್ಕೆ ಇವತ್ತು ಮಾಡಿ ತೋರಿಸೋಣ ಅಂದ್ಬಿಟ್ಟು ಈ ಒಂದು ಸಿಂಪಲ್ ಲುಕ್ನ ನಾನು ನಿಮ್ಮ ಮುಂದೆ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇನ್ನೂ ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಯಾವುದೇ ಥರ ಮೇಕಪ್ ಮಾಡೋದಿರಲಿ, ಫಸ್ಟು ನಾವು ಫೇಸ್ನ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾನಿಲ್ಲಿ ವೆಟ್ ಟಿಶ್ಯೂನ ಯೂಸ್ ಮಾಡ್ತಿದ್ದೀನಿ. ಆಲ್ರೆಡಿ ಫೇಸ್ ವಾಶ್ ಆಗಿದೆ ಅಂತಂದರೆ ನೆಕ್ಸ್ಟ್ ಸ್ಟೆಪ್ಪಿಂದ ನಾವು ಸ್ಟಾರ್ಟ್ ಮಾಡ್ಬೋದು. ಆದರೆ ಫೇಸ್ನ ಕ್ಲೀನ್ ಮಾಡ್ದೇ ಯಾವತ್ತೂ ನಾವು ಮೇಕಪ್ನ ಹಾಕಕ್ಕೆ ಹೋಗಬಾರ್ದು. ವಿಡಿಯೋನ ಸ್ಕಿಪ್ ಮಾಡಿದೆ, ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಸಿಂಪಲ್ ಪ್ರಾಡಕ್ಟ್ಸಿಂದನೇ ಎಷ್ಟು ನೀಟಾಗಿ ಮೇಕಪ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಒಂದು ಸಿಂಪಲ್ ಐ ಮೇಕಪ್ ಕೂಡ ನಾನು ಈ ವಿಡಿಯೋನಲ್ಲಿ ತಿಳಿಸಿದ್ದೀನಿ. ಯಾರೂ ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗ್ಬಿಡಿ. ಇವತ್ತು ಸಿಂಪಲ್ ಮೇಕಪ್ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಸನ್ಸ್ಕ್ರೀನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೆಗ್ಯುಲರಾಗಿ ನೀವು ಯೂಸ್ ಮಾಡುವಂಥ ಸನ್ಸ್ಕ್ರೀನ್ನ ಯೂಸ್ ಮಾಡಿಕೊಂಡು ಸಹ ನೀವು ಸ್ಟಾರ್ಟ್ ಮಾಡ್ಬೋದು. ಅಪ್ಲೈ ಮಾಡಾದಮೇಲೆ ನೀಟಾಗಿ ಒಂದು ಸರಿ ಮಸಾಜ್ನ ಕೊಡಿ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಕ್ವಿಡ್ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಶೇಡ್ಗಿಂತ ಒಂದು ಶೇಡ್ ಡಾರ್ಕರ್ ಆಗಿದೆ. ಇದು ಡಾರ್ಕ್ ಸರ್ಕಲ್ನ ಪಿಗ್ಮೆಂಟೇಷನ್ನ ಕವರ್ ಮಾಡೋದಕ್ಕೆ ನಾನಿಲ್ಲಿ ಎರೇಸರ್ ಥರ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನಿವತ್ತು ಯಾವುದೇ ಥರ ಫೌಂಡೇಶನ್ ಯೂಸ್ ಮಾಡ್ತಾ ಇಲ್ಲ, ಸೊ ಕನ್ಸೀಲರಿಂದನೇ ನಾನು ಕವರ್ ಮಾಡ್ಕೊತಾ ಇದ್ದೀನಿ. ಡೈಲಿ ಎಲ್ಲ ಯಾರಪ್ಪ ಫೌಂಡೇಶನ್ ಹಾಕ್ತಾರೆ ಅಂತ ಅನ್ನೋರಿಗೆ ಈ ಒಂದು ಮೆಥಡು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾನಿಲ್ಲಿ ಫಿಂಗರಿಂದನೇ ಬ್ಲೆಂಡ್ ಮಾಡ್ಕೊತಿದ್ದೀನಿ. ನೀವು ಬೇಕಿದ್ರೆ ಬ್ಲೆಂಡರ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ನೇ ನೀವು ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ನಿಮ್ಮ ಹತ್ರ ಯಾವುದಿದೆ ಪ್ರಾಡಕ್ಟು ಅದನ್ನೇ ನೀವು ಯೂಸ್ ಮಾಡಿಕೊಂಡು ಕರೆಕ್ಟ್ ಮೆಥಡಲ್ಲಿ ಮಾಡಿದ್ರೆ ಸಾಕು. ಯಾರಿಗೆಲ್ಲ ಬೇಸಿಕ್ಕಿಂದ ಮೇಕಪ್ ಕಲಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ ಅವರು ನನ್ನ ಅಕಾಡೆಮಿ ಇರೋದು ನಾಗರಬಾವಿ. ನೀವಿಲ್ಲಿ ಕೋರ್ಸಸ್ಗಳು ನಡೀತಿರುತ್ತೆ, ಜಾಯಿನ್ ಆಗ್ಬೋದು. ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬ್ಲೆಂಡಿಂಗ್ ಎಲ್ಲ ಆದಮೇಲೆ ನಾನು ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಕಾಂಪ್ಯಾಕ್ಟ್ ನೇಮ್ ಬಂದು ಫಾರೆವರ್ 52. ಇದು ನಂದು ಎಕ್ಸಾಕ್ಟ್ ಶೇಡ್ ಆಗಿದೆ. ಫೌಂಡೇಶನ್ ಸಹ ನಾವು ಯೂಸ್ ಮಾಡಿಲ್ಲ ಅಲ್ವಾ, ಸೊ ಈ ಕಾಂಪ್ಯಾಕ್ಟ್ನ ಯೂಸ್ ಮಾಡೋದ್ರಿಂದ ನಮಗೆ ಕವರೇಜ್ ಸಹ ಸಿಗುತ್ತೆ. ಮೇಕಪ್ಪು ಲಾಂಗ್ ಲಾಸ್ಟ್ ಆಗಿ ಕೂಡ ಇರುತ್ತೆ. ಫುಲ್ ಫೇಸ್ಗೆ ನಾನು ಕಾಂಪ್ಯಾಕ್ಟ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಕವರೇಜು ಎಷ್ಟು ಚೆನ್ನಾಗಿ ಸಿಗ್ತಾ ಇದೆ ಅಂತ. ಹೀಗೆ ಮಾಡೋದ್ರಿಂದ ಮೇಕಪ್ ನಮಗೆ ಹೆವಿ ಅಂತಲೂ ಅನಿಸೋದಿಲ್ಲ, ಜೊತೆಗೆ ಲಾಂಗ್ ಲಾಸ್ಟ್ ಕೂಡ ಇರುತ್ತೆ. ನನ್ನ ಡ್ರೆಸ್ಗೆ ಮ್ಯಾಚ್ ಆಗುವಂಥ ಪ್ಲಮ್ ಲಿಪ್ಸ್ಟಿಕ್ ಶೇಡ್ನ ನಾನಿಲ್ಲಿ ಚೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಕಲರು. ನೀವು ನಿಮಗೆ ಬೇಕಾದಂಥ ಲಿಪ್ಸ್ಟಿಕ್ಕು ನಿಮ್ಮ ಸ್ಕಿನ್ ಟೋನ್ ನೋಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ಆಯಿತು. ಇದೇ ಲಿಪ್ಸ್ಟಿಕ್ ಶೇಡ್ನ ನಾನು ಬ್ಲಷ್ ಆಗಿ ಸಹ ಅಪ್ಲೈ ಮಾಡ್ತಿದ್ದೀನಿ, ಆದರೆ ತುಂಬ ಕಮ್ಮಿ ಕ್ವಾಂಟಿಟಿನಲ್ಲಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಆಫೀಸ್ ಗೋಯಿಂಗು ಅಥವಾ ಕಾಲೇಜ್ಗೆ ಹೋಗ್ತಾ ಇರೋರು ತುಂಬ ಬ್ಲಷು ತುಂಬ ಮೇಕಪ್ ಎಲ್ಲ ಏನು ಹಾಕಲ್ಲ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಕಮ್ಮಿ ಅಮೌಂಟಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಸಹ ನಾನು ಫಿಂಗರಿಂದನೇ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಪ್ಯಾಕ್ ಪ್ಯಾಲೆಟ್ ಯೂಸ್ ಮಾಡಿಕೊಂಡು ಐಬ್ರೋ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ. ನಾನು ಐಬ್ರೋ ಸಹ ಮಾಡಿಸಿರಲಿಲ್ಲ, ಸೊ ಸಿಂಪಲಾಗೆ ನಾನು ಫಿಲ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ತಿಕ್ ಐಬ್ರೋ ಇದ್ದರೆ ಈ ಸ್ಟೆಪ್ನ ಸ್ಕಿಪ್ ಮಾಡ್ಕೋಬೋದು. ಈ ಒಂದು ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗಾದರೂ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಶೇರ್ ಮಾಡೋದ್ರಿಂದ. ನಾನು ಲೈನರ್ ಆಗಿ ಜೆಲ್ ಕಾಜಲ್ ಯೂಸ್ ಮಾಡ್ತಿದ್ದೀನಿ. ಒಂದು ತಿನ್ ಲೈನರ್ ಹೇಳ್ಕೊಳ್ತಾ ಇದ್ದೀನಿ. ನಾನಿವತ್ತು ಸಿಂಪಲ್ ಸ್ಮೋಕಿ ಐಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಎರಡೂ ಐಸ್ಗೂ ಜೆಲ್ ಕಾಜಲ್ನ ಯೂಸ್ ಮಾಡಿಕೊಂಡು ಲೈನರ್ ಹಾಕ್ಕೊಳ್ತಾ ಇದ್ದೀನಿ. ಕಾಜಲ್ ಹಾಕಿರ್ತೀವಲ್ವ, ಅಲ್ಲಿ ನಾವು ಫಿಂಗರಿಂದ ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು, ಅಂದರೆ ಸ್ಮಡ್ಜ್ ಮಾಡ್ಕೊತಾ ಹೋಗಬೇಕು. ನೀವು ನೀಟಾಗಿ ಸ್ಮಡ್ಜ್ ಮಾಡಿದಷ್ಟು ನಿಮಗೆ ಸ್ಮೋಕಿ ಎಫೆಕ್ಟ್ ಅನ್ನೋದು ನೀಟಾಗಿ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಲೈನ್ ಹಾಕಿರ್ತೀವಲ್ವ, ಅದು ಕಂಪ್ಲೀಟಾಗಿ ಬ್ಲೆಂಡ್ ಆದರೆ ಸಾಕು ಅಷ್ಟೇ. ನಾನು ಎರಡೂ ಐಸ್ಗೂ ನೀಟಾಗಿ ಬ್ಲೆಂಡ್ ಮಾಡಿಕೊಂಡೆ. ಇದಾದಮೇಲೆ ನಾನು ಲ್ಯಾಕ್ಮಿ ಅವ್ರದ್ದು ಲೈನರ್ ಹಾಕ್ಕೊತಾ ಇದ್ದೀನಿ. ಇವತ್ತು ನಾನು ವಿಂಗ್ ಲೈನರ್ ಕ್ರಿಯೇಟ್ ಮಾಡೋಣ ಅಂತ ಸ್ವಲ್ಪ ಮಟ್ಟಿಗೆ ವಿಂಗ್ ಹಾಕ್ಕೊತಾ ಇದ್ದೀನಿ. ಅದೇ ಲೈನರಿಂದನೇ ಒಂದು ಬಿಂದಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಜೆಲ್ ಕಾಜಲ್ ಯೂಸ್ ಮಾಡಿಕೊಂಡು ವಾಟರ್ ಲೈನ್ ಹಾಕ್ಕೊತಾ ಇದ್ದೀನಿ. ಒಂದು ಟಿಪ್ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬ್ರಷ್ ಇರುತ್ತಲ್ವ, ಅದ್ರ ಬ್ಯಾಕ್ ಸೈಡು ಟಿಪ್ ಅಂತ ಹೇಳ್ತೀವಿ, ಅದರಿಂದ ನಾವು ಕಾಜಲ್ ಹಾಕ್ಕೊಂಡ್ರೆ ನೀಟಾಗಿ ಅಪ್ಲೈ ಮಾಡ್ಕೋಬೋದು. ಮೇಕಪ್ನಲ್ಲಿ ತುಂಬ ಹೈಲೈಟಾಗಿ ಕಾಣೋದು ಅಂದರೆ ಕಾಜಲ್ಲು, ಲಿಪ್ಸ್ಟಿಕ್ಕು. ಇದೆರಡೂ ನಾವು ಪರ್ಫೆಕ್ಟಾಗಿ ಹಾಕ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಲಿಪ್ಸ್ಟಿಕ್ ನಮಗೇನಾದರೂ ಡ್ರೈ ಆಗಿದೆ ಅಂತ ಅನ್ನಿಸ್ತಾ ಇದ್ದರೆ ನಾವಿಲ್ಲಿ ವ್ಯಾಸ್ಲಿನ್ನ ಮೇಲೆ ಹಾಕ್ಕೊಂಡ್ರೆ ಸ್ವಲ್ಪ ಗ್ಲಾಸಿಯಾಗಿ ಬರುತ್ತೆ. ಫೈನಲಿ ನಾನು ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಿದ್ದೀನಿ ಮೇಕಪ್ ಲಾಂಗ್ ಲಾಸ್ಟ್ ಆಗೋದಕ್ಕೆ.
ಫೈನಲ್ ಆಗಿ ಮೇಕಪ್ ಎಲ್ಲ ಆಗಿದೆ. ಹೇಗೆ ಬಂದಿದೆ ಮೇಕಪ್ಪು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಿವತ್ತು ಈ ವಿಡಿಯೋನಲ್ಲಿ ಕೊಟ್ಟಿರೋ ಟಿಪ್ಸು ಟ್ರಿಕ್ಸು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ನನ್ನ ಇನ್ಸ್ಟಾಗ್ರಾಮ್ ಐಡಿನ ಮೆನ್ಷನ್ ಮಾಡಿರ್ತೀನಿ, ನೀವು ನನ್ನ ಅಲ್ಲಿ ಸಹ ಫಾಲೋ ಮಾಡ್ಬೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಆಫೀಸ್ ಗೋಯಿಂಗು ಅಥವಾ ಕಾಲೇಜ್ ಗೋಯಿಂಗ್ ಇರ್ತೀರಾ ಅವರೆಲ್ಲ ಈ ಥರ ಸಿಂಪಲ್ಲಾಗಿ ಎಲಿಗೆಂಟಾಗಿ ಮೇಕಪ್ನ ಮಾಡ್ಕೊಳ್ಬೋದು. ಯಾರು ಬೇಕಿದ್ರೂ ಮೇಕಪ್ ಮಾಡ್ಕೋಬೋದು, ಆದರೆ ಸರಿಯಾದ ರೀತಿನ ತಿಳ್ಕೋಬೇಕು ಅಷ್ಟೇ. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ಇದೇ ಥರ ಹೊಸ ವಿಡಿಯೋ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್.